ಗ್ಯಾರಂಟಿಗಳನ್ನು ಕೊಟ್ಟಂತಹ ಸರ್ಕಾರ ಗ್ಯಾರಂಟಿಯ ಭರಾಟೆಯಲ್ಲಿ ನಗರದ ಜೊತೆಗೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳನ್ನು ಮರ್ತಂದಿದೆ. ಮಾಧ್ಯಮಗಳು ಸಾರಿ ಬಾರಿ ವರದಿ ಮಾಡಿದ್ರು ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಅಥವಾ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಸಚಿವರು ಇರ್ಬೋದು ಎಚ್ಚೆತ್ತುಕೊಳ್ತಿಲ್ಲ. ಸದ್ಯಕ್ಕೆ ನಾನೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದೀನಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಳೆದ 5-6 ತಿಂಗಳಿಂದ ಇದೇ ಒಂದು ಸಮಸ್ಯೆ ಬಗ್ಗೆ ನ್ಯೂಸ್ 18 ಸತತವಾಗಿ ವರದಿಯನ್ನು ಬಿತ್ತರಿಸ್ತಾನೆ ಬರ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಸಮಸ್ಯೆಯನ್ನು ಗಮನಕ್ಕೆ ತರುವಂತ ಪ್ರಯತ್ನ ಕೂಡ ಮಾಡ್ತಿದೆ. ಆದರೆ ಅಧಿಕಾರಿಗಳಿಂದ, ಆಸ್ಪತ್ರೆಯ ಆಡಳಿತ ಮಂಡಳಿ, ವೈದ್ಯಾಧಿಕಾರಿಗಳಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಏನು ಸಮಸ್ಯೆ ಅನ್ನೋದನ್ನ ನಾನೀಗ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದ ಮುಂಭಾಗದಲ್ಲಿದ್ದೀನಿ. ನಿಮಗೆ ಡೀಟೇಲ್ ಆಗಿ ದೃಶ್ಯ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನಾನೀಗ ಇರುವಂತದ್ದು ವಿಕ್ಟೋರಿಯಾ ಆಸ್ಪತ್ರೆಯ ಏನು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಏನಿದೆ, ಆ ಒಂದು ಎಮರ್ಜೆನ್ಸಿ ಟ್ರಾಮಾ ಕೇರ್ ಸೆಂಟರ್ನ ಮುಂಭಾಗದಲ್ಲಿರುವಂತಹ ಚಿತ್ರಣವನ್ನು ತೋರಿಸ್ತೀನಿ. ನೋಡ್ತಿರ್ಬೋದು, ಏನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅತ್ಯಂತ ಹಳೆಯ ಮತ್ತು ಇತಿಹಾಸ ಪ್ರಸಿದ್ಧ ಆಸ್ಪತ್ರೆ ಅಂದರೆ ಅದು ವಿಕ್ಟೋರಿಯಾ ಆಸ್ಪತ್ರೆ. ಈ ಒಂದು ಆಸ್ಪತ್ರೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಅದೆಷ್ಟೋ ಜನ ಬಡವ ಮತ್ತು ಮಧ್ಯಮ ವರ್ಗದ ಜನರು ಬರ್ತಾರೆ ಚಿಕಿತ್ಸೆಗಾಗಿ. ಇಲ್ಲಿ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಯನ್ನು ಅವಲಂಬಿಸಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಆಸ್ಪತ್ರೆ ಜೊತೆಗೆ ಸರ್ಕಾರದ ಕೆಲಸ ಆಗುತ್ತೆ. ಆದರೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಸಚಿವರು ಈ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ತಿದ್ದ. ಈ ಬಗ್ಗೆ ನ್ಯೂಸ್ 18 ಕೂಡ ಈ ಹಿಂದೆ ವರದಿಯನ್ನು ಬಿತ್ತರಿಸ್ತಿತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ಟ್ರಾಮಾ ಕೇರ್ ಸೆಂಟರ್ನ ಮುಂಭಾಗದಲ್ಲಿರುವಂತಹ ಏನು ಜನರು ಕುಳಿತುಕೊಳ್ಳುವಂತಹ ಆಸನಗಳು ಯಾವ ರೀತಿಯಾಗಿ ಮಕಾಡೆ ಮಲ್ಕೊಂಡಿದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಜೊತೆಗೆ ಸಂಪೂರ್ಣವಾಗಿ ಗುಂಡಿ ಬಿದ್ದಿರುವಂಥದ್ದು, ಆ ಒಂದು ಏನು ಬೆಂಡಾಗಿ ಬಾಗಿರುವಂತಹ ಆಸನದ ಮೇಲೆ ಜನರು ಕುತ್ಕೊಂಡು ಕುಳಿತುಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸರ್ಕಾರ ಎಲ್ಲ ವಿಚಾರಗಳಲ್ಲೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಹೆಲ್ತ್ ಸೆಸ್ಸು, ರೋಡ್ ಟ್ಯಾಕ್ಸು, ಆ ಸೆಸ್ಸು, ಈ ಸೆಸ್ಸು ಅಂತೇಳಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಜನರಿಂದ ಎಷ್ಟು ಕಿತ್ಕೊಳ್ಳೋಕ್ಕಾಗುತ್ತೆ ಅಷ್ಟು ಕಿತ್ಕೊಳ್ತಾರೆ. ಆದರೆ ಜನರು ಮಾತ್ರ ಈ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳ ವಂಚನೆಯಿಂದ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಈ ಬಗ್ಗೆ ನಾನು ಅವಾಗಲೇ ಹೇಳಿದೆ, ನಾವು ಹಿಂದೆ ಈ ಬಗ್ಗೆ ವರದಿಯನ್ನು ಬಿತ್ತರಿಸಿದ್ವಿ. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಅನ್ನೋದನ್ನು ನಾನು ಅವಾಗ ಮೆನ್ಷನ್ ಮಾಡಿ ಹೇಳಿದೆ. ನಾನು ನಿಮಗೆ ದೃಶ್ಯ ಸಮೇತ ಪ್ರೂವ್ ಮಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಾನು ಈ ಒಂದು ಸಮಸ್ಯೆಯನ್ನು ಖುದ್ದು ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಯ ಸಮಸ್ಯೆಯ ವಿಚಾರವಾಗಿ ಖುದ್ದು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ತರುವಂತಹ ಪ್ರಯತ್ನ ಕೂಡ ನ್ಯೂಸ್ 18 ಮಾಡಿತ್ತು. ಅವರಿಗೆ ವಾಟ್ಸಪ್ನ ಮುಖಾಂತರ ಈ ಒಂದು ಅವ್ಯವಸ್ಥೆಯ ಬಗ್ಗೆ ದೃಶ್ಯಗಳ ವಿಡಿಯೋವನ್ನ ಜೊತೆಗೆ ಮೆಸೇಜ್ ಅನ್ನ ಹಾಕೋದ್ರ ಮೂಲಕ ಅವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದೆ. ಸುಮಾರು ಸೆಪ್ಟೆಂಬರ್ 8ನೇ ತಾರೀಕು 2024ರಂದು ಈ ಒಂದು ಕೆಲಸ ಆಗಿತ್ತು. ಆದರೆ ಅದಾದ ಬಳಿಕ ಇಲ್ಲಿ ಈ ಒಂದು ಅವ್ಯವಸ್ಥೆಗಳು ಸರಿಯಾಗಬೇಕಿತ್ತು. ಆದರೆ ಇದುವರೆಗೂ ಕೂಡ ಯಾವುದೇ ಒಂದು ಕಾರಣಕ್ಕೂ ಅಧಿಕಾರಿಗಳು ಜೊತೆಗೆ ಸಚಿವರು ಈ ಬಗ್ಗೆ ತ್ವರಿತವಾದಂತಹ ಕ್ರಮವನ್ನು ಕೈಗೊಂಡಿಲ್ಲ. ದೃಶ್ಯ ಸಮೇತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ಆಲ್ಮೋಸ್ಟ್ ನಾನು ಅವಾಗಲೇ ಹೇಳಿದೆ, ಸೆಪ್ಟೆಂಬರ್ 8, 2024ನೇ ತಾರೀಕು ಶರಣ್ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇವರು. ಸೊ ಇವರಿಗೆ ಈ ಒಂದು ಅವ್ಯವಸ್ಥೆ ಬಗ್ಗೆ ನಾನು ನನ್ನ ವಾಟ್ಸಪ್ನಲ್ಲಿ ಟೆಕ್ಸ್ಟ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್ ಸರ್, ಅಥರ್ವ ರಂಜನಿ ಫ್ರಮ್ ನ್ಯೂಸ್ 18 ಕನ್ನಡ, ಕೈಂಡ್ಲಿ ಲಿಕ್ ಇನ್ ಟು ದಿಸ್ ಇಶ್ಯೂಸ್ ಆನ್ ವಿಕ್ಟೋರಿಯಾ ಹಾಸ್ಪಿಟಲ್ ಆ್ಯಂಡ್ ಡೂ ನೀಡ್ಫುಲ್ ಫಾರ್ ಪಬ್ಲಿಕ್ ಆ್ಯಂಡ್ ಪೇಷನ್ಸ್, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಆ ಒಂದು ಸಂದರ್ಭದಲ್ಲೇ ಈ ರೀತಿಯಾದ ಅವ್ಯವಸ್ಥೆ ಇತ್ತು. ಇದನ್ನು ನಾನು ಅವರಿಗೆ ದೃಶ್ಯ ಸಮೇತ ವಿಜುವಲ್ಸನ್ನು ಶೂಟ್ ಮಾಡಿ ಅವರಿಗೆ ಕಳಿಸುವಂಥ ಪ್ರಯತ್ನ ಕೂಡ ಮಾಡಿದ್ದೆ. ಆದರೆ ಸಚಿವರು ವಾಟ್ಸಪ್ ಮೆಸೇಜನ್ನು ಚೆಕ್ ಮಾಡಿ ಈ ಒಂದು ವಿಚಾರವನ್ನು ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳಿಗೆ ತಿಳಿಸಿದ್ರೆ ಈ ಒಂದು ಅವ್ಯವಸ್ಥೆ ಸುಮಾರು 2 ತಿಂಗಳ ಕಾಲ ಈ ಥರ ಉಳಿತಿರಲಿಲ್ಲ. ಪ್ರತಿ ಬಾರಿ ಕೂಡ ಮಾಧ್ಯಮದವರು ಈ ರೀತಿಯಾದಂತಹ ಏನು ಜನರು ಗೋಳಾಡ್ತಿದ್ದಾರೆ ಅನ್ನುವಂಥ ವಿಚಾರವಾಗಿ ವರದಿಯನ್ನು ಬಿತ್ತರಿಸುತ್ತೆ. ಆದರೆ ಸಂಬಂಧಪಟ್ಟಂತಹ ಸಚಿವರು ಜೊತೆಗೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು ಮಾತ್ರ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳದೇ ಇರೋದು ನಿಜಕ್ಕೂ ಕೂಡ ದುರದೃಷ್ಟಕರ ಸಂಗತಿ. ಒಂದ್ ಕಡೆಯಿಂದಾಗಿ ಜನರ ಹತ್ರ ಟ್ಯಾಕ್ಸ್ಗಳನ್ನು ಕಟ್ಟಿಸ್ಕೊಂಡು ಲೂಟಿ ಮಾಡ್ತೀರಾ, ಒಂದ್ ಕಡೆಯಿಂದಾಗಿ 5 ಗ್ಯಾರಂಟಿಗಳನ್ನು ಕೊಡ್ತೀರಾ, ಫ್ರೀ ಅಂತ ಹೇಳ್ತೀರಾ. ಆದರೆ ಜನರಿಗೆ ಬೇಕಾಗಿರೋದು 5 ಗ್ಯಾರಂಟಿಗಳ ಭರವಸೆ ಅಲ್ಲ. ಜನರಿಗೆ ಬೇಕಾಗಿರೋದು ಉತ್ತಮವಾದಂಥ ಆರೋಗ್ಯ ಸೌಕರ್ಯಗಳು, ಸೌಲಭ್ಯಗಳು, ಜೊತೆಗೆ ಉತ್ತಮವಾದಂಥ ಶಿಕ್ಷಣ. ಈ ಒಂದು 2 ವಿಚಾರಗಳು ಕೊಟ್ಟರೆ ಜನರಿಗೆ ಜನ ಮತ್ತು ದೇಶ ತನ್ನಾಗೆ ಮುಂದೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಅಧಿಕಾರಿಗಳು ಮಾತ್ರ ತಮ್ಮ ನಿರ್ಲಕ್ಷ್ಯದ ಪರಮಾವಧಿಯನ್ನ ಮುಂದುವರಿಸ್ತಾ ಬರ್ತಾ ಇದ್ದಾರೆ. ನೋಡ್ತಿರ್ಬೋದು, ಇಲ್ಲಿ ಒಬ್ರು ಮಹಿಳೆ ಕುತ್ಕೊಂಡಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ. ಅಮ್ಮ, ಯಾಕಮ್ಮ ಈ ಬೆಂಡಾಗಿರೋ ಇದ್ಮೇಲೆ ಕುತ್ಕೊಂಡಿದ್ದೀರಾ? ಏನ್ ಕಾಣಿಸ್ತಿದೆ ಇಲ್ಲಿ ನಿಮಗೆ? ಏನು ಕಾಣಿಸ್ತಾ ಇಲ್ಲ ಸರ್. ಏನು ಕಾಣಿಸ್ತಿಲ್ವಾ? ಯಾಕೆ ಮತ್ತೆ ಇಲ್ಲಿ ಕುತ್ಕೊಂಡಿದ್ದೀರಾ? ಇನ್ನೇನ್ ಮಾಡೋದು, ಆಸ್ಪತ್ರೆಯಿಂದ ಈಚೆಗೆ ಬಂದು ಕೂತ್ಕೊಂಡಿದೀವಿ. ಈಗ ಇಲ್ಲಿ ಕುತ್ಕೊಂಡು ನಿಮ್ಗೆ ಓಕೆ ಅನಿಸ್ತಿದ್ಯಾ? ಅನ್ನಿಸ್ತಾ ಇದ್ರೆ ಏನ್ ಮಾಡೋದು ಸರ್, ಇದಿಲ್ಲ, ಇದಿಲ್ದಿದ್ದಕ್ಕೆ ಬಂದು ಕೂತ್ಕೊಂಡಿದೀವಿ. ಯಾವಾಗ ಬಂದ್ರಿ ನೀವು ಇಲ್ಲಿ? ನಾವು ಬಂದೆ ಅರ್ಧ ಗಂಟೆ ಆಯ್ತು. ಏನ್ ಅನ್ಸಿದೆ ಆಸ್ಪತ್ರೆಯಲ್ಲಿ ಈ ರೀತಿಯಾದ ಅವ್ಯವಸ್ಥೆ ಇದೆ? ಏನ್ ಅನ್ಸಿದೆ ನಿಮಗೆ? ಏನ್ ಅನ್ನಿಸ್ತಿದೆ ಅಂದ್ರೆ ಕಷ್ಟ ಆದ್ರೆ ಇನ್ನೇನ್ ಮಾಡೋದು, ಇನ್ನು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ಲೇಬೇಕು ಅಂತ ಸಂಸ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲಮ್ಮ, ನೀವು ಬಡವರು, ಅದಕ್ಕೆ ಇಲ್ಲಿ ಕುತ್ಕೊಂಡಿದ್ದೀರಾ? ಶ್ರೀಮಂತರಾದ್ರೆ ಇಲ್ಲಿ ಬಂದು ಕುತ್ಕೋತಾರ? ಇಲ್ಲ, ನಾವು ತುಂಬಾ ಬಡವರೇ ಸರ್. ಬಡವರು ಅಂದ್ರೆ ಬಡವರೇ. ಯಾರಿಗೆ ಹೇಳಲಿ, ಯಾರು ಕೇಳ್ತಾರೆ ನಮ್ಮದು? ಇನ್ನ
ಸರ್ಕಾರಿ ಆಸ್ಪತ್ರೆ ಈ ತರ ಇರುತ್ತಮ್ಮ, ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ತರ ಸೌಲಭ್ಯಗಳು ಯಾಕೆ ಈ ರೀತಿಯಾಗಿ ವಂಚಿತವಾಗಿರ್ತವೆ ಅಂತ ಜನರಿಗೆ, ಬಡವರಿಗೆ? ಅವರಿಗೆ ನಾವು ಹೇಳಿರ್ ಕೇಳ್ತಾರೆ, ನಮ್ಮಂತ ಬಡವ್ರು ಹೇಳಿರಿ ಯಾರು ಕೇಳಲ್ಲ ಸರ್. ಅದ ನಮ್ಮಂತ ಬಡವ್ರು ಹೇಳಿರಿ ಯಾರು ಕೇಳೋ ಅಂತಾರೆ ಇಲ್ಲ. ನಾವು ಕೇಳಿರಿ ನಿನ್ಗೆ ಕೆಲಸ ಇಲ್ವೇನಮ್ಮ ಹೋಗಮ್ಮ ಆಚೆ ಕಡೆ ಅಂತಾರೆ. ಹಂಗಂದಾಗ ನಾವು ಈಚೆ ಕಡೆ ಬರಲೇಬೇಕು. ಆಮೇಲೆ ಸರಿಯಾಗಿ ಟ್ರೀಟ್ಮೆಂಟ್ ನಡೆಯೋದಿಲ್ಲ. ಆಮೇಲೆ ಏನು ಮಾಡೋದು? ಟ್ರೀಟ್ಮೆಂಟ್ ಸರಿಯಾಗಿ ನಡೀತಿಲ್ಲ. ನೀವು ಆಸ್ಪತ್ರೆ ಡಾಕ್ಟರ್ಸ್ನ ಕೇಳ್ತೀರಾ ಯಾಕೆ ಸರ್ ಟ್ರೀಟ್ಮೆಂಟ್ ಮಾಡ್ತಿಲ್ಲ ಅಂತ? ಕೇಳ್ತೀವಿ, ಕೇಳಿದ್ರೆ ಹಾಕಿದೀವಿ ಅಂತಾರೆ. ಹಾಕಿದೀವಿ ಅಂತಾರೆ, ಅವ್ರು ಹೇಳ್ದಂಗೆ ನಾವು ಸುಮ್ಮನೆ ಆಗ್ಲೇಬೇಕು. ಅಲ್ಲಮ್ಮ, ಈ ತರ ಬೆಂಡ್ ಆಗಿರೋ ಇದ್ರಲ್ಲಿ ಕುತ್ಕೊಂಡಿದ್ದೀರಾ, ಅದೇನೋ ಬಿದ್ದೋಗ್ಬಿಟ್ರೆ ಏನ್ ಮಾಡ್ತೀರಾ? ಬಿದ್ರಿಂದ ಏನ್ ಮಾಡೋದು? ಕಾಲ್ ಮುರ್ಕೊಂಡು ಮತ್ತೆ ಡಾಕ್ಟರ್ ಹತ್ರಕ್ಕೆ ಹೋಗಿ ಇಂಜೆಕ್ಷನ್ ಕೊಡ್ರಿ ಅಂತ ಕೇಳೋದು. ನೀವು ಆಕ್ಚುಲಿ ಈಗ ಅಲ್ಲಿ ಆ ಕಡೆ ನೋಡಿ, ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿಮ್ಮ. ನಿಮ್ಗೆ ಏನ್ ಕಾಣಿಸ್ತಿದೆ? ಏನ್ ಕಾಣಿಸ್ತೈತೆ ಸರ್? ಇಲ್ಲಿ ಗೊತ್ತೇ ಇದು ಮುರ್ಕೊಂಡು ಬಿದ್ರೆ ಕಣ್ಣು ಕವರ ಕಾಣಲ್ಲ. ಆಮೇಲೆ ಕೈ ಕಾಲು ಮುರ್ಕೊಂತೀವಿ. ಏನ್ ಬಡವರಿಗೆ ಯಾರು ಸೌಲಭ್ಯ ಕೊಡ್ತಾರೆ? ಉಗಿರಿ ಹಂಗಾದ್ರೆ ಅಧಿಕಾರಿಗಳಿಗೆ, ಸಚಿವರಿಗೆ. ಏನು ಗೆಲ್ಸಿರ್ತೀವಿ, ಗೆಲ್ಸಿಲ್ಲ ಅಂತ ನಾವು ಹೇಳಲ್ಲ. ಗೆಲ್ಸಿದ್ದೀರಾ ಅಂತಂದ್ರೆ ಅವ್ರು ಅವತ್ತಿನ ದಿವಸ ಅವ್ರು ಕೇಳ್ತಾರೆ, ನಾವು ಓಟ್ ಹಾಕ್ತೀವಿ. 150 ಕೊಟ್ಟಿರ್ತಾರೆ, ಅದು ಇಸ್ಕೊಂಡಿರ್ತೀವಿ. ಈಗ ತಪ್ಪನ್ಸ್ತಿದ್ಯಾ? 50-100 ಇಸ್ಕೊಂಡು ಓಟ್ ಹಾಕಿ ತಪ್ಪನ್ಸ್ತಿದ್ಯಾ? ತಪ್ಪೇ, ಅದು ತಪ್ಪಲ್ವಾ? ಅವರು ತಪ್ಪೇ, ಅದು ತಪ್ಪು ಅಂತ ಹೇಳಂಗಿಲ್ಲ. ತಪ್ಪೇ ನಮ್ದು. ಏನ್ ಮಾಡ್ತೀರಿ? ಎಲ್ಲರಿಗೂ ಕೊಡ್ತಾ ಇರ್ತಾರೆ, ನಾವು ಕೈ ಒಡ್ಡಿರ್ತೀವಿ. ಆಗಿನ್ನೇನ್ ಮಾಡೋದು? ನಿಮ್ಮ ಹೆಸರಮ್ಮ? ಹೊನ್ನಮ್ಮ ಹೇಳ್ತೀರಾ? ಎಲ್ಲಿಂದ ಬಂದಿದ್ದೀರಿ ನೀವು? ಚಿಕ್ಕಮಂಗ್ಳೂರಿಂದ ಹೊನ್ನಮ್ಮ ಅವ್ರು ಬಂದಿದ್ದಾರೆ. ಸೊ ಈ ಒಂದು ಆಸ್ಪತ್ರೆ ವ್ಯವಸ್ಥೆ ಬಗ್ಗೆ ಮಾತನಾಡ್ತಿದ್ದಾರೆ. ಇನ್ನೊಬ್ರು ಪೇಷಂಟ್ ಇದೆ ಸರ್. ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ದಾವಣಗೆರೆ ಸರ್. ದಾವಣಗೆರೆ. ಇಲ್ಲಿ ಏನ್ ಕಾಣಿಸ್ತಿದೆ ನಿಮ್ಗೆ? ಸರ್ ಇಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ. ಇಲ್ಲಿ ಫಸ್ಟ್ ಏನಪ್ಪ ಅಂದ್ರೆ ಭಾರಿ ಗಲೀಜು, ಒಂದು ಸರಿಯಾದ ಸ್ಟೇಟ್ಮೆಂಟ್ ಇಲ್ಲ. ಏನಪ್ಪ ಅಂದ್ರೆ ಇಲ್ಲಿ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೇಳಕ್ ಹೋದ್ರು ಬರೀ ಅಲ್ಲಿ ಹೋಗು ಇಲ್ಲೋಗು ಅಲ್ಲೋಗು ಇಲ್ಲೋಗು ಬರೀ ಸುತ್ತರಿಸಿ ಅರ್ಧ ಪೇಷಂಟ್ಗಳು ಇರೋ ಪೇಷಂಟ್ ಮತ್ತೊಂದಿಷ್ಟು ಪೇಷಂಟ್ ಆಗ್ಬೇಕು, ಆ ಥರ ಕ್ಲೀನಿಂಗ್ ಮಾಡ್ತಾರೆ ಇಲ್ಲಿ. ಸರ್, ಈಗ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ನೀವು ಪ್ರತಿಯೊಂದು, ನಾನು ಅವಾಗಲೇ ಹೇಳಿ, ತೆರಿಗೆನ ಕಟ್ತೀರಾ. ನಿಮ್ಮ ಹಣದಿಂದ, ಜನರ ಹಣದಿಂದನೇ ಆಸ್ಪತ್ರೆಗಳು ನಿರ್ಮಾಣ ಆಗಿರೋದು, ಏನೋ ಅಧಿಕಾರಿಗಳು ಅಥವಾ ಅವ್ರದ್ದು ಕಾಸಿಂದ ಹಾಕಿರೋದಲ್ಲ. ಸೊ ಹೀಗಿರುವಾಗ ನಿಮ್ಮ ತೆರಿಗೆಯನ್ನ ಯಾವ್ದು ಚಾಚು ಚಪ್ಪೆ ತಗೊಳ್ತಾರೆ. ಆದ್ರೆ ಈ ರೀತಿಯಾದ ಅವ್ಯವಸ್ಥೆ ಇದೆಯಲ್ಲ ಸರ್. ನಮ್ಮ ದೇಶದ್ದು ಪ್ರಜಾಪ್ರಭುತ್ವ ಅಂದ್ರೆ ಏನು ಗೊತ್ತಿಲ್ಲ. ಪ್ರಜೆಗಳಿಂದ ಪ್ರಜೆಗೋಸ್ಕರ ಇರುವುದೇ ಪ್ರಜಾಪ್ರಭುತ್ವ ಇರೋದು. ಇದು ಹೆಂಗಾಗೈತಪ್ಪ ಅಂದ್ರೆ ಪ್ರಜೆಗಳಿಂದ ಹಣವನ್ನು ವಸೂಲಿ ಮಾಡಿ ಜನಪ್ರತಿನಿಧಿಗಳ ಅಕೌಂಟ್ಗೆ ಹಾಕುವ ಪದ್ಧತಿನೇ ಪ್ರಜಾಪ್ರಭುತ್ವ ಆಗ್ತಿರೋದು ಇದು. ಸರ್, ಜನಪ್ರತಿನಿಧಿ ಆದವನು ಜನಗಳ ಮಧ್ಯೆ ಇರಬೇಕು, ಜನಗಳ ಸಮಸ್ಯೆನ ಆಲಿಸಬೇಕು. ಅದು ಜನಪ್ರತಿನಿಧಿ ಆದವನು ಎಸ್ಕಾರ್ಟ್ ಜೊತೆ ಒಳ್ಳೆ ಇನ್ಫ್ಲೂಯೆನ್ಸ್ ಪೊಲೀಸ್ ಅವ್ರ ಜೊತೆ ಬರ್ತಾರೆ, ನೋಡ್ತಾರೆ, ಹಿಂಗ್ ಕೈ ಕಾಲು ಆಡಿಸ್ತಾರೆ, ಏನ್ರಿ ಅದ್ ಮಾಡಿರಿ ಇದ್ ಮಾಡಿರಿ ಅಂತ ಹೇಳಿ ಹೋಗ್ತಾರೆ ಅಷ್ಟೇ. ಆದ್ರೆ ಜನರಲ್ಲಿ ಸಾಯ್ಬೇಕು ಸರ್. ಇಲ್ಲಿ ಏನ್ ಜನದ ಕಣ್ಣೀರ್ ಹೊರ್ಸಕ್ ಮಾತ್ರ ಜನಪ್ರತಿನಿಧಿಗಳು ಅಷ್ಟೇ ಇರೋದು. ಇದು ಏನಪ್ಪ ನಮ್ಮ ಜನಗಳಿಂದ ನಮ್ದು ಕುರಿಗಳು ಮಾಡಿರೋದು ಅಂದ್ರೆ ನಮ್ಮ ಓಟಿಗೋಸ್ಕರ ನಾವು ಕುರಿಗಳು ಅಷ್ಟೇ ಆಗಿರೋದು. ಏನಪ್ಪ ಓಟ್ ಹಾಕ್ಸಿ ಅಂತ ಇರೋದು ಹೋಗ್ತಿರೋದು ಅವ್ರ ಕೆಲಸ. ಅದು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ಅವ್ರದ್ದು. ಸರ್, ಜನರಿಗೆ ಈಗ ಹಾಗಾದ್ರೆ ನಮ್ಮ ದೇಶ ಮತ್ತೆ ನಮ್ಮ ರಾಜ್ಯದ ಜನರಿಗೆ ಏನ್ ಬೇಕು? ಮುಖ್ಯವಾಗಿ ಆರೋಗ್ಯ ಸೌಲಭ್ಯಗಳು ಮತ್ತೆ ಶಿಕ್ಷಣ ಬೇಕಾ ಅಥವಾ ಗ್ಯಾರಂಟಿಗಳು ಬೇಕಾ? ಸರ್, ಫಸ್ಟ್ ಬೇಕಾಗಿರೋದು ನಮ್ಗೆ ಏನಪ್ಪ ಅಂದ್ರೆ ಒಂದು ಬಡವಿಗ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಶಿಕ್ಷಣ ಮೊದಲು ಆದ್ಯತೆ. ಎರಡನೇದು ಆರೋಗ್ಯ ಕೊಡ್ಬೇಕು. ಮೂರನೇದು ನೀರಿನ ವ್ಯವಸ್ಥೆ. ಇವು ಮೂರಿದ್ದು ಅಂದ್ರೆ ಜನಪ್ರತಿನಿಧಿಗಳು ಯಾರು ಅವಲಂಬನೆ ಮಾಡೋದಿಲ್ಲ. ಇದೇನಪ್ಪ ಆಗಿರೋದು ಅಂದ್ರೆ ಜನಗಳಿಂದ ವಸೂಲಿ ಮಾಡ್ಕೊಂಡ ದುಡ್ಡು ಅಧಿಕಾರಿಗಳು ಒಂದು ಭಾಗ ಆದ್ರೆ ಜನಪ್ರತಿನಿಧಿಗಳು ಒಂದು ಭಾಗ. ಈ ರೀತಿ ನಮ್ಮ ತೆರಿಗೆ ಹಣವನ್ನು ವಸೂಲಿ ಮಾಡಿ ಇವರು ಅಭಿವೃದ್ಧಿ ಆಗ್ತಾಯಿದ್ರೆ ಇವತ್ತು ದೇಶ ಅಭಿವೃದ್ಧಿ ಎಲ್ಲೂ ಆಗ್ತಾ ಇಲ್ಲ. ಶಿಕ್ಷಣ ವ್ಯವಸ್ಥೆ ಅಂತ ಶಿಕ್ಷಣ ವ್ಯವಸ್ಥೆ ಹಾಳಾಗೋತ್ತು ಅಷ್ಟು. ಇವತ್ತೊಬ್ಬ ಬಡವ ಎಜುಕೇಶನ್ ಕಲಿಬೇಕಪ್ಪ ಅಂದ್ರೆ ಅವನೇನಪ್ಪ ಅಂದ್ರೆ ಅವ್ನು ಬರೀ ಕೂಲಿ ಮಾಡಿ SLC ತನಕ ಹೋಗಕ್ಕೆ ಅವ್ನಿಗೆ ಭಾರಿ ಕಷ್ಟ. ಈಗ ಅಧಿಕಾರಿಗಳು ಈಗ ಸರ್ಕಾರಿ ಶಾಲೆಗಳಲ್ಲಿ ಒಂದು ಫುಡ್ ಕೊಡ್ತಾರೆ, ಒಂದು ಪ್ರತಿಯೊಂದು ಕೊಡ್ತಾರೆ. ಈಗ ಈ ಒಂದು ವಿಚಾರ ಮಾತಾಡೋಣ. ಶಾಲೆಗಳಲ್ಲಿ ವ್ಯವಸ್ಥೆ ಇದೆ, ಅದು ಒಂದು ಗೊತ್ತಿರುವ ವಿಚಾರ. ಶಿಕ್ಷಣದಲ್ಲಿ ಈಗ ಆರೋಗ್ಯದ ವಿಚಾರ ಮಾತಾಡ್ತಿದ್ವಿ. ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರಿನ ಅತ್ಯಂತ ಹಳೆಯ ಪ್ರತಿಷ್ಠಿತ ಆಸ್ಪತ್ರೆ, ರಾಣಿ ವಿಕ್ಟೋರಿಯಾ ಹೆಸರು ಇದೆ. ಆದ್ರೆ ಇಲ್ಲಿ ಯಾವ ರೀತಿ ಇದೆ ಅವ್ಯವಸ್ಥೆ ಇದೆ ಅಂತೇಳಿ ನಮಗೆ ದೃಶ್ಯದಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಅಲ್ಲಲ್ಲಿ ಕಸ ಬಿದ್ದಿದೆ, ಪ್ಲಾಸ್ಟಿಕ್ಗಳು ಬ್ಯಾನ್ ಮಾಡಿದೆ. ಅದೇ ಪ್ಲಾಸ್ಟಿಕ್ ಆಸ್ಪತ್ರೆ ಆವರಣದಲ್ಲಿ ಸಿಗ್ತಿದೆ. ರೋಗಿಗಳು ಕೂಡ ಉಗುಳ್ತಾರೆ, ಶೌಚಾಲಯ ಸರಿ ಬಳಸೋದಿಲ್ಲ. ಈ ರೀತಿಯಾಗಿ ಪಾದಚಾರಿ ಮಾರ್ಗಗಳೆಲ್ಲ ಕುಸಿದೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಮಾತಾಡಿ ಸರ್. ಇದ್ರ ಬಗ್ಗೆ ಅಂದ್ರೆ ಸರ್ ಇಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ. ಇಲ್ಲಿ ಏನಪ್ಪ ಅಂದ್ರೆ ನಾವು ಬಂದು ಇಲ್ಲಿ 1 ವರ್ಷ ಇಲ್ಲೇ ನಾವು ರೂಮ್ ಮಾಡಿ ನಮ್ದು ಕಿಡ್ನಿ ಪೇಷಂಟ್ ಟ್ರಾನ್ಸ್ಫರಿಂಗ್ ಮಾಡಿಸಿದ್ವಿ. ಒಂದು ಪೇಷಂಟ್ಗೆ ಸರಿಯಾಗಿ ಸ್ಟೇಟ್ಮೆಂಟ್ ಸಿಗ್ಲಿಕ್ಕೋಸ್ಕರ 3 ತಿಂಗಳು ಒಬ್ಬರು ಬೆಡ್ ಮೇಲೆ ಇದ್ವಿ ಪೇಷಂಟ್. ಇವ್ರು ಸರಿಯಾಗಿ ಕ್ಲಿಯರಾಗಿ ಅವರು ನಮ್ಗೆ ಆಪರೇಷನ್ ಮಾಡಿದ್ರೆ ಯಾವ ತೊಂದರೆ ಇದ್ದಿಲ್ಲ. ಹೆಚ್ಚು ಕಮ್ಮಿ ಇಲ್ಲಿ ಫ್ರೀ ಅಂತ ಹೇಳ್ತಾರೆ. BPL ಕಾರ್ಡಿಗೆ ಆಧಾರ್ ಕಾರ್ಡಿಗೆ ಫ್ರೀ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಅಮೌಂಟೇ, ಪ್ರತಿಯೊಂದಕ್ಕೂ ಅಮೌಂಟ್ ಕಟ್ಟಲೇಬೇಕು. ಎಷ್ಟು ಕಟ್ಟಬೇಕು ಸರ್ ಅಮೌಂಟ್ ಸರ್? ನೋಡಿ ಸರ್, BPL ಕಾರ್ಡ್ ಇದ್ರೆ SC ST 5 ಲಕ್ಷ ಅಂತ ಹೇಳ್ತಾರೆ. ಜನರಲ್ಗೆ 2.5 ಲಕ್ಷ ಅಂತ ಹೇಳ್ತಾರೆ. ಅದು ಕಿಡ್ನಿ ಆಪರೇಷನ್ ಮಾಡ್ಸಕ್ಕೆ ಪ್ರತಿ 8
ಇದು ನಮ್ದು ಹೆಚ್ಚು ಕಮ್ಮಿ ನೋಡಿ ಸರ್ 12 ಲಕ್ಷ ರೂಪಾಯಿ ಆಗಿರೋದು ಟೋಟಲ್ ಬಿಲ್ಲು. ವಿಕ್ಟೋರಿಯಾ ಆಸ್ಪತ್ರೆ ಗೌರ್ಮೆಂಟ್ ಇಲ್ಲ ಬಂದ್ರೆ ನಾವು A to Z ಬಿಲ್ ಇಟ್ಟಿವಿ. ಅದು ತಗೊಂಡು ಕೇಳಿದ್ಕೆ ನಾವೇನು ಮಾಡೋಕ್ಕಾಗಲ್ಲಪ್ಪ, ಈ ಸರ್ಕಾರದ ಆದೇಶ ಹಂಗೈತಿ, ಇವತ್ತೊಂದು ರೂಲ್ಸ್ ಹೇಳ್ತೈತಿ, ಬೆಳಗ್ಗೆ ಒಂದು ರೂಲ್ಸ್ ಹೇಳ್ತೈತಿ ಅಂತೇಳಿ ಈ ಥರ ನಮಗೆ ಇದನ್ನ ಮಾಡ್ತೀವಿ ಸರ್. ಓಕೆ ಸರ್, ನಿಮ್ಮ ಹೆಸರು? ಶಿವಲಿಂಗಪ್ಪ ಅಂತ ಸರ್. ಶಿವಲಿಂಗಪ್ಪನವರು ಚಿಕ್ಕಮಗಳೂರಿಂದ ಬಂದಿದ್ದಾರೆ, ಕಿಡ್ನಿ ಪೇಷಂಟ್ ದಾವಣಗೆರೆಯಿಂದ ಬಂದಿದ್ದಾರೆ. ನೋಡ್ತಿರ್ಬೋದು, ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯ ದುಸ್ಥಿತಿ. ಸೊ ಸಾರಿ ನಾನು ಅವಾಗಲೇ ಹೇಳ್ದಂಗೆ ನಾವು ಸಾಕಷ್ಟು ಬಾರಿ ವರದಿಯನ್ನು ಮಾಡ್ತಿರ್ತೀವಿ. ಮಾಧ್ಯಮಗಳು TRPಗೋಸ್ಕರ ಕೆಲಸ ಮಾಡ್ತೀರಾ, TRPಗೋಸ್ಕರ ಕೆಲಸವನ್ನು ಮಾಡ್ತೀರಾ, ಈ ರೀತಿಯಾದಂಥ ಅವ್ಯವಸ್ಥೆಯನ್ನು ತೋರಿಸಿದ ಸಂದರ್ಭದಲ್ಲಿ TRP ಬರೋದಿಲ್ಲ ರೀ. ಜನರ ಕಷ್ಟ, ಜನರ ಅಳಲು, ಜನರ ಕೂಗು, ಜನರ ನೋವನ್ನು ತೋರಿಸುವಂಥ ಪ್ರಯತ್ನ ಇದು. ಈ ಒಂದು ಪ್ರಯತ್ನಕ್ಕೆ ಅಧಿಕಾರಿಗಳು, ಸಚಿವರು, ಜನರಿಂದ ಆಯ್ಕೆಯಾದಂತಹ ಮತದಾರ ಪ್ರಭುಗಳಿಂದ ಆಯ್ಕೆಯಾದಂತಹ ರಾಜಕಾರಣಿಗಳು ಶೀಘ್ರವಾಗಿ ಸ್ಪಂದಿಸಬೇಕು. ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ದುಸ್ಥಿತಿ, ಪ್ಲಾಸ್ಟಿಕ್ ಅನ್ನ ಬೆಂಗಳೂರಿನಲ್ಲಿ ಬ್ಯಾನ್ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯಿಂದ BBMPಯಿಂದ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಆದರೆ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ಗಳು ಬಿದ್ದಿದೆ, ಅಲ್ಲಲ್ಲಿ ಕಪ್ಸ್ ಬಿದ್ದಿದೆ. ಸೊ ಸ್ವಚ್ಛತಾ ಸಿಬ್ಬಂದಿಗಳು ಸ್ವಚ್ಛತೆಯನ್ನ ಮಾಡಿದ್ರೆ ದಿನಾಲು ಕೂಡ ಈ ರೀತಿಯಾದಂತಹ ಅವ್ಯವಸ್ಥೆ ಇರಲಿಲ್ಲ. ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆ ಎಲ್ಲೂ ಕಂಡು ಬರೋದಿಲ್ಲ. ಯಾಕಂತಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಲಕ್ಷ ಕೊಟ್ಟು ಬಿಲ್ಲನ್ನ ಪೇ ಮಾಡ್ತಾರೆ. ಆದ್ರೆ ಇಲ್ಲಿ ಬರೋದು ಬಡವರು, ಮಧ್ಯಮ ವರ್ಗದ ಜನರು. ಇವರಿಗೆ ನಾಚಿಕೆ, ಮಾನ ಮರ್ಯಾದೆ ಇಲ್ದಿದ್ದ ಅಧಿಕಾರಿಗಳು ಇದಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು. ಕೋಟಿ ಹಣವನ್ನ ಲೂಟಿ ಮಾಡಿ, ಜನರನ್ನ ಲೂಟಿ ಮಾಡಿ ಒಂದು ಅಭಿವೃದ್ಧಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಆ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೀರಾ? ರಾಜೀನಾಮೆ ಕೊಟ್ಟೋಗಿ ಯಾರಾದ್ರೂ ಒಳ್ಳೆ ಉತ್ತಮ ಆಡಳಿತಗಾರರು ಬರ್ತಾರೆ, ಅಥವಾ ನಾವೇ ಆಡಳಿತವನ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಸಿಲಿಕಾನ್ ಸಿಟಿ ಸೇರಿದಂತೆ ರಾಜ್ಯದಲ್ಲಿ ಇದೇ ರೀತಿಯ ಅವ್ಯವಸ್ಥೆ ತಾಂಡವವಾಡ್ತಿದ್ವಿ. ಹೇಳಿದ್ರೆ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿ 5 ಗ್ಯಾರಂಟಿಗಳನ್ನ ಮುಂದೆ ತರ್ತೀರಾ. ಆದ್ರೆ ಆರೋಗ್ಯ ಸೇವೆ ಅಂತೂ ಸಿಗ್ತಿಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟನೆ ಆಗ್ತಾ ಹೋಗುತ್ತೆ. ಕ್ಯಾಮ್ರಾಸನ್ ಯೋಗೀಶ್ವರ್ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.